ಹಲೋ ಸ್ನೇಹಿತರೆ, ನಮಸ್ಕಾರ. ಕನ್ನಡ ಮಲ್ಟಿವರ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ನರುಟೋನ 41ನೇ ಎಪಿಸೋಡನ್ನು ನೋಡ್ತಾ ಇದ್ದೇವೆ. ಈ ಎಪಿಸೋಡ್ ಸ್ಟಾರ್ಟಿಂಗಲ್ಲಿ ನಮ್ಮ ಈನೋ ಮತ್ತು ಸಾಕುರ ಮಧ್ಯೆ ಫೈಟ್ ನಡೀತಾ ಇರುತ್ತಲ್ವ, ಇಲ್ಲಿಂದ ಈ ಎಪಿಸೋಡ್ ಸ್ಟಾರ್ಟ್ ಆಗುತ್ತೆ. ಈಗ ಫಸ್ಟಲ್ಲಿ ನಮ್ಮ ಸಾಕುರ ಬಂದು ತನ್ನ ಮಲ್ಟಿ ಶಾಡೋ ಕ್ಲೋನ್ ಜುಟ್ಸನ್ನು ಯೂಸ್ ಮಾಡಿ ನಮ್ಮ ಈನೋ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋಗ್ತಾಳೆ. ನಮ್ಮ ಈನೋ ಕೈಯಲ್ಲಿ ಅದನ್ನು ತಡೆಯೋಕ್ಕಾಗೋದಿಲ್ಲ. ನಮ್ಮ ಸಾಕುರ ಕೂಡ ಅವಳನ್ನು ಒಂದು ಹೊಡಿತಾಳೆ. ಅವಳು ಹೋಗಿ ಅಷ್ಟು ದೂರದಲ್ಲಿ ಬೀಳ್ತಾಳೆ ನಮ್ಮ ಈನೋ. ಅಷ್ಟೇ ಅಲ್ಲದೆ ನಮ್ಮ ಸಾಕುರ ಹೇಳ್ತಾಳೆ, ನಾನು ಕೂತ್ಕೊಂಡು ಅಳೋ ಹುಡುಗಿ ಅಂದ್ಕೊಂಡಿದ್ಯಾ, ಇನ್ಮೇಲೆ ಅದೆಲ್ಲ ಆಗೋದಿಲ್ಲ, ನನ್ನ ಪವರ್ ಏನು ಅಂತ ತೋರಿಸ್ತೀನಿ ಅಂತ ಹೇಳ್ತಾಳೆ. ಈ ಕಡೆ ನಮ್ಮ ಈನೋ ಕೂಡ ಮತ್ತೆ ತಿರುಗೇಟು ಕೊಡೋದಕ್ಕೆ ನಾನು ರೆಡಿಯಾಗಿದ್ದೀನಿ, ಬಾ ನೈನಾನನ್ನು ನೋಡಿಬಿಡೋಣ ಅಂತ ರೆಡಿ ಆಗ್ತಾಳೆ. ಅದೇ ಟೈಮಲ್ಲಿ ಅಲ್ಲಿದ್ದ ನಮ್ಮ ಕಕಾಶಿ ಮತ್ತು ನರುಟೋ ನಮ್ಮ ಸಾಕುರಗೆ ಅಂತ ಸಪೋರ್ಟ್ ಮಾಡ್ತಾ ನಿಂತಿರ್ತಾರೆ. ನಮ್ಮ ಕಕಾಶಿ ಕೂಡ ಆಶ್ಚರ್ಯದಿಂದ ನೋಡ್ತಾ ಇರ್ತಾನೆ, ಇವಳು ಯಾವ ರೀತಿ ಇಷ್ಟೊಂದು ಚೆನ್ನಾಗಿ ಫೈಟ್ ಮಾಡ್ತಿದ್ದಾಳೆ ಅಂತ. ಇಲ್ಲಿ ಈನೋ ಮತ್ತು ಸಾಕುರ ಯಾವುದೇ ಕಾರಣಕ್ಕೂ ಒಬ್ಬರನ್ನೊಬ್ಬರು ಬಿಟ್ಕೊಡದೆ ಫೈಟ್ ಮಾಡ್ತಾನೆ ಇರ್ತಾರೆ. ಇಬ್ಬರು ಸೋಲನ್ನು ಒಪ್ಕೊಳ್ಳೋದಿಲ್ಲ. ಯಾವುದೇ ಕಾರಣಕ್ಕೂ ನಾನು ಸೋಲಲ್ಲ ಅಂದರೆ ನಾನು ಸೋಲಲ್ಲ ಅಂತ ಇಬ್ಬರು ಫೈಟ್ ಮಾಡ್ತಿರ್ತಾರೆ. ಇದನ್ನು ನೋಡಿದ ಅಲ್ಲಿದ್ದ ಟೀಚರ್ಸ್ಗೂ ಶಾಕು, ಏನು ಇವರು 10 ನಿಮಿಷದಿಂದ ಫೈಟ್ ಮಾಡ್ತಿದ್ದಾರೆ ಆದರೂ ಯಾರೂ ಸೋಲ್ತಿಲ್ಲ ಅಂತ. ಇದೇ ಟೈಮಲ್ಲಿ ನಮ್ಮ ಈನೋ ಎದ್ದು ನಿಂತು ಕೇಳ್ತಾಳೆ, ನೀನು ಯಾವ ರೀತಿ ಇಷ್ಟೊಂದು ಪವರ್ಫುಲ್ ಆದೆ ಅಂತ. ಅದಕ್ಕೆ ನಮ್ಮ ಸಾಕುರ, ನಾನು ನಿನ್ನಷ್ಟು ಅಂದವಾಗಿ ಇಲ್ಲದೇ ಇರ್ಬೋದು, ಆದರೆ ನಾನು ಪ್ರಯತ್ನ ಪಟ್ಟಿದ್ದು ನಿನ್ನ ಅಂದವಾಗಿರೋದಕ್ಕಲ್ಲ, ನಾನು ಪ್ರಯತ್ನ ಪಟ್ಟಿದ್ದು ನಿನ್ನನ್ನು ಸೋಲ್ಸೋಕೆ ಅಂತ ಹೇಳ್ತಾಳೆ. ಇದೇ ಟೈಮಲ್ಲಿ ನಮ್ಮ ಈನೋ ಒಂದು ಕೆಲಸ ಮಾಡ್ತಾಳೆ. ಅದೇನು ಅಂದರೆ ತನ್ನ ಹತ್ರ ಇದ್ದ ನೈಫನ್ನು ತಗೊಂಡು ತನ್ನ ಕೂದಲನ್ನು ಅವಳು ಕಟ್ ಮಾಡ್ಕೊಳ್ತಾಳೆ. ಇದನ್ನು ನೋಡಿದ ಅಲ್ಲಿದ್ದ ಎಲ್ಲರಿಗೂ ಶಾಕ್ ಆಗುತ್ತೆ, ಏನು ಇವಳು ಈ ರೀತಿ ಮಾಡ್ತಿದ್ದಾಳೆ ಅಂತ. ಈ ಟೈಮಲ್ಲಿ ನಮ್ಮ ಈನೋ ತುಂಬ ಕೋಪದಿಂದ ಇರ್ತಾಳೆ. ಸೊ ಅವಳು ತನ್ನ ಮೈಂಡ್ ಟ್ರಾನ್ಸ್ಫಾರ್ಮೇಷನ್ ಜುಟ್ಸನ್ನು ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆಗ ನಮ್ಮ ಸಾಕುರ ಹೇಳ್ತಾಳೆ, ಇದು ನನಗೆ ಗೊತ್ತು, ಇದು ಮೈಂಡ್ ಟ್ರಾನ್ಸ್ಫಾರ್ಮೇಷನ್ ಜುಟ್ಸು, ಇದರಿಂದ ನೀನು ಒಬ್ಬರ ಮೈಂಡನ್ನು ಕಂಟ್ರೋಲ್ ಮಾಡ್ಬೋದು ಅಂತ ಹೇಳ್ತಾಳೆ. ಅಷ್ಟೇ ಅಲ್ಲದೆ ನೀನು ಸ್ವಲ್ಪ ಸಮಯ ಅವರ ಬಾಡಿನೂ ಸಹ ಕಂಟ್ರೋಲ್ ಮಾಡ್ಬೋದು ಅಂತ ಹೇಳ್ತಾಳೆ. ಆದರೆ ಇದರಲ್ಲಿ ಒಂದು ಡಿಸಡ್ವಾಂಟೇಜ್ ಇದೆ. ಅದೇನು ಅಂದರೆ ಈ ಮೈಂಡ್ ಟ್ರಾನ್ಸ್ಫರ್ ಜುಟ್ಸನ್ನ ಯಾರು ಯೂಸ್ ಮಾಡ್ತಾರೋ ಅವ್ರ ಬಾಡಿ ಏನು ಕೆಲಸ ಮಾಡೋದಿಲ್ಲ ಈ ಜುಟ್ಸು ಯೂಸ್ ಮಾಡಿದ್ರೆ. ಸೊ ಆ ಟೈಮಲ್ಲಿ ಯಾರು ಬೇಕಾದರೂ ಅವ್ರನ್ನ ಅಟ್ಯಾಕ್ ಮಾಡ್ಬೋದು ಅಂತ ನಮ್ಮ ಸಾಕುರ ಹೇಳ್ತಾಳೆ. ಇದೆಷ್ಟು ಹೇಳಿದ್ರು ಕೂಡ ನಮ್ಮ ಈನೋ ಕೇಳೋದಿಲ್ಲ. ಅವಳು ತನ್ನ ಮೈಂಡ್ ಟ್ರಾನ್ಸ್ಫರ್ ಜುಟ್ಸನ್ನ ನಮ್ಮ ಸಾಕುರ ಮೇಲೆ ಯೂಸ್ ಮಾಡಿಬಿಡ್ತಾಳೆ. ಸೊ ಒಂದು ಕಡೆ ನಮ್ಮ ಸಾಕುರ, ಇನ್ನೊಂದು ಕಡೆ ನಮ್ಮ ಈನೋ ಇಬ್ಬರು ಏನು ಮಾಡೋಕ್ಕಾಗದೆ ನಿಂತಿರ್ತಾರೆ. ಇದನ್ನೆಲ್ಲ ನೋಡ್ತಿದ್ದ ನಮ್ಮ ಟೀಚರ್ಸ್ ತುಂಬ ಶಾಕಲ್ಲಿರ್ತಾರೆ, ಏನು ಇವರು ಈ ರೀತಿ ಯೂಸ್ ಮಾಡಿ ಫೈಟ್ ಮಾಡ್ತಿದ್ದಾರೆ ಅಂತ. ಆದರೆ ಇದೇ ಟೈಮಲ್ಲಿ ನಮ್ಮ ಈನೋ ಸೋತೋಗಿದ್ದಾಳೆ ಅಂತ ನಮ್ಮ ಸಾಕುರ ಹೇಳೋದಕ್ಕೆ ಎಕ್ಸ್ಪ್ಲೈನ್ ಮಾಡೋ ಟೈಮಲ್ಲಿ ನಮ್ಮ ಈನೋ ಕೆಳಗೆ ಬೀಳ್ತಾಳೆ. ಆಗ ನಮ್ಮ ಸಾಕುರಿಗೆ ತುಂಬ ಸಂತೋಷ, ಈನೋ ಸೋತೋದ್ಲು ಅಂತ. ಆದರೆ ನಮ್ಮ ಈನೋ ಸೋತೋಗಿರೋದಿಲ್ಲ. ಅವಳು ತನ್ನ ಮೈಂಡ್ ಟ್ರಾನ್ಸ್ಫಾರ್ಮೇಷನ್ ಜುಟ್ಸನ್ನು ಒಂದು ಥ್ರೆಡ್ ಆಗಿ ಯೂಸ್ ಮಾಡಿ ನಮ್ಮ ಸಾಕುರ ಲೆಗ್ಸನ್ನು ಲಾಕ್ ಮಾಡಿರ್ತಾಳೆ. ಇದನ್ನು ನೋಡಿದ ನಮ್ಮ ಸಾಕುರ ಕೂಡ ಶಾಕ್ ಆಗ್ತಾಳೆ, ಏನು ಇವಳು ಯಾವ ರೀತಿ ಮಾಡಿದ್ಲು ಇದನ್ನು ಅಂತ. ಇದೇ ಟೈಮಲ್ಲಿ ನಮ್ಮ ಈನೋ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅದೇನು ಅಂದರೆ ಅವಳು ಸುಮ್ಮನೆ ಆ ಸೈನ್ಸನ್ನು ಮಾಡಿರ್ತಾಳೆ. ಮೈಂಡ್ ಟ್ರಾನ್ಸ್ಫಾರ್ಮೇಷನ್ ಜುಟ್ಸು ನಾನು ಮಾಡಲೇ ಇಲ್ಲ, ನಿನ್ನನ್ನು ಮೊದಲು ನಾನು ಲಾಕ್ ಮಾಡಬೇಕಾಗಿತ್ತು, ಅದರಿಂದ ನನ್ನ ಕೂದಲನ್ನು ಯೂಸ್ ಮಾಡಿ, ನನ್ನ ಚಕ್ರನ ಯೂಸ್ ಮಾಡಿ ನಾನು ಈಗ ನಿನ್ನನ್ನು ಲಾಕ್ ಮಾಡಿದ್ದೀನಿ, ಈಗ ಅದನ್ನು ಯೂಸ್ ಮಾಡಿ ನಿನ್ನನ್ನು ಕಂಟ್ರೋಲ್ ಮಾಡ್ತೀನಿ ಅಂತ ಹೇಳ್ತಾಳೆ. ಇದನ್ನು ನೋಡಿದ ನಮ್ಮ ಕಕಾಶಿಗೆ ಶಾಕ್ ಆಗುತ್ತೆ, ಇವಳು ಇದೆಲ್ಲ ಈ ರೀತಿ ಮಾಡೋದಕ್ಕಾಗಿ ಇಷ್ಟೊಂದು ಮಾಡ್ತಿಲ್ಲ ಅಂತ. ಈಗ ಸೆಕೆಂಡ್ ಟೈಮ್ ನಮ್ಮ ಈನೋ ತನ್ನ ಮೈಂಡ್ ಟ್ರಾನ್ಸ್ಫಾರ್ಮೇಷನ್ ಜುಟ್ಸನ್ನ ಯೂಸ್ ಮಾಡ್ತಾಳೆ. ಅದರಲ್ಲಿ ಸಕ್ಸೀಡು ಆಗ್ತಾಳೆ. ಆಗ ನಮ್ಮ ಕಕಾಶಿ ಅವರು ಹೇಳ್ತಾರೆ, ಈಗ ಅವಳು ಬೇಕಾದನ್ನು ಮಾಡಬಹುದು, ಅವಳು ಈಗ ನಮ್ಮ ಸಾಕುರ ಬಾಡಿಯಲ್ಲಿದ್ದಾಳೆ. ಸೊ ಈನೋ ಅಂದ್ಕೊಂಡಿದ್ದನ್ನು ಸಾಧಿಸಿಬಿಟ್ಲು ಅಂತ ನಮ್ಮ ನರುಟೋ ಮತ್ತು ರಾಕ್ಲಿಗೆ ಹೇಳ್ತಾರೆ ನಮ್ಮ ಕಕಾಶಿ ಅವರು. ನಮ್ಮ ಈನೋ ಕೂಡ ನಾನು ಇದೇ ರೀತಿ ಇದ್ದರೆ ನಾನು ಈ ಫೈಟನ್ನು ಗೆಲ್ತೀನಿ ಅಂತ ಅವಳು ವೆಯ್ಟ್ ಮಾಡ್ತಿರ್ತಾಳೆ. ಇದೇ ಟೈಮಲ್ಲಿ ಸಾಕುರ ಒಳಗೆ ಇದ್ದ ಈನೋ ಒಂದು ಐಡಿಯಾ ಮಾಡ್ತಾಳೆ. ಅದೇನು ಅಂದರೆ ಅವಳ ಬಾಯಿಂದಾನೇ ನಾನು ಈ ಪಾರ್ಟಿಯಿಂದ ಹೊರಗಡೆ ಇರ್ತೀನಿ ಅಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆದರೆ ನರುಟೋ ಕಿರ್ಚಿ ಹೇಳ್ತಾನೆ, ನೀನು ಇಲ್ಲಿಗೆ ಬರೋದಕ್ಕೆ ತುಂಬ ಕಷ್ಟಪಟ್ಟಿದ್ಯಾ ಸಾಕುರ, ನೀನು ನಿನ್ನ ಸೋಲನ್ನು ಇಷ್ಟು ಈಸಿಯಾಗಿ ಒಪ್ಕೋಬಾರ್ದು ಅಂತ ಹೇಳ್ತಾನೆ. ಸೊ ಆಗ ನಮ್ಮ ಸಾಕುರ ಬಾಡಿಯಲ್ಲಿದ್ದ ಈನೋ ಮತ್ತು ನಮ್ಮ ಸಾಕುರ ಮೈಂಡ್ ಎರಡೂ ಆಕ್ಟಿವೇಟ್ ಆಗುತ್ತೆ. ಸಾಕುರ ತನ್ನ ಮೈಂಡನ್ನು ಕಂಟ್ರೋಲ್ ತಗೊಳ್ಳೋದಕ್ಕೆ ಮತ್ತೆ ಸ್ಟಾರ್ಟ್ ಮಾಡ್ತಾಳೆ. ಇದರಿಂದ ಇಬ್ಬರ ನಡುವೆ ಫೈಟ್ ನಡೀತಿರುತ್ತೆ. ಎಲ್ಲಿ ಅಂದರೆ ನಮ್ಮ ಸಾಕುರ ಮೈಂಡಲ್ಲಿ. ನಮ್ಮ ಸಾಕುರ ಬಾಡಿಯಲ್ಲಿ ಇರೋ ಈನೋ ತುಂಬ ಕಷ್ಟಪಡ್ತಿರ್ತಿದ್ದಾಳೆ, ಏನು ನಡೀತಿದೆ ಅಂತ ಗೊತ್ತಾಗದೆ. ಯಾಕೆ ಅಂದರೆ ನಮ್ಮ ಸಾಕುರ ತನ್ನ ಬಾಡಿನ ಮತ್ತೆ ತನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳೋದಕ್ಕೆ ತುಂಬ ಶ್ರಮ ಪಡ್ತಾ ಇರ್ತಾಳೆ. ಈ ಕಡೆ ಸಾಕುರ ಮತ್ತೆ ತನ್ನ ಬಾಡಿನ ತನ್ನ ಕಂಟ್ರೋಲ್ಗೆ ತೆಗೆದುಕೊಳ್ತಾಳೆ. ಈನೋ ತನ್ನ ಕೈಯಲ್ಲಿ ಆ ಬಾಡಿಯಲ್ಲಿ ಇರೋಕ್ಕಾಗದೆ ಆ ಜುಟ್ಸನ್ನ ರಿಲೀಸ್ ಮಾಡಿ ಮತ್ತೆ ತನ್ನ ಬಾಡಿಗೆ ಬರ್ತಾಳೆ. ಇಲ್ಲಿ ಇಬ್ಬರು ಸಹ ತಮ್ಮ ಫೈಟನ್ನು ಯಾವುದೇ ಕಾರಣಕ್ಕೂ ಸೋಲನ್ನು ಒಪ್ಕೊಳ್ಳದೆ ಫೈಟ್ ಮಾಡ್ತಿರ್ತಾರೆ. ಯಾವುದೇ ಕಾರಣಕ್ಕೂ ನಾನು ಸೋಲಲ್ಲ ಅಂದರೆ ನಾನು ಸೋಲಲ್ಲ ಅಂತ ಫೈಟ್ ಮಾಡ್ತಿರ್ತಾರೆ. ಇದೇ ಟೈಮಲ್ಲಿ ಅವರ ಬಾಲ್ಯದ ನೆನಪುಗಳು ಸಹ ಅವ್ರಿಗೆ ಜ್ಞಾಪಕ ಬರ್ತಾ ಇರುತ್ತೆ. ಆದರೆ ಅದು ಯಾವುದು ಲೆಕ್ಕಿಸದೆ ಅವರು ಫೈಟ್ ಮಾಡೋದಕ್ಕೆ ರೆಡಿ ಆಗ್ತಾರೆ. ಈ ಕಡೆಯಿಂದ ಸಾಕುರ ಮತ್ತು ಈ ಕಡೆಯಿಂದ ಈನೋ ಇಬ್ಬರು ಓಡ್ ಬಂದು ಒಬ್ಬರಿಗೆ ಒಬ್ಬರು ಇಬ್ಬರು ಸರಿಯಾಗಿ ಅಂದರೆ ಹೊಡ್ಕೊಳ್ತಾರೆ. ಅದೇ ಟೈಮಲ್ಲಿ ಇಬ್ಬರಿಗೂ ಬ್ಲಡ್ ಬಂದು ಇಬ್ಬರು ಒಂದು ಹೋಗಿ ಅಷ್ಟು ದೂರದಲ್ಲಿ ಬೀಳ್ತಾರೆ. ಸೊ ಇಬ್ಬರು ಎದ್ದು ನಿಂತ್ಕೊಳ್ಳೋಕ್ಕೆ ಮತ್ತೆ ಟ್ರೈ ಮಾಡ್ತಾರೆ. ಆದರೆ ಇಬ್ಬರ ಕೈಯಲ್ಲೂ ಎದ್ದು ಹೇಳೋಕ್ಕಾಗೋದಿಲ್ಲ. ಸೊ ಇದರಿಂದ ಡಬಲ್ ಎಲಿಮಿನೇಷನಲ್ಲಿ ಈ ಮ್ಯಾಚು ಡ್ರಾ ಆಗಿ ಮುಗಿಯುತ್ತೆ. ಆಗ ಅಲ್ಲಿಗೆ ಬಂದ ಅವರ ಟೀಚರ್ಸ್ ಅವರಿಬ್ಬರನ್ನೂ ಅಲ್ಲಿಂದ ತೆಗೆದುಕೊಂಡು ಹೋಗ್ತಾರೆ. ಯಾಕೆ ಅಂದರೆ ಅವ್ರಿಗೆ ಎದ್ದೇಳೋದಕ್ಕೂ ಸಹ ಶಕ್ತಿ ಇರೋದಿಲ್ಲ, ಆ ರೇಂಜಿಗೆ ಅವರು ಫೈಟ್ ಮಾಡಿರ್ತಾರೆ. ಇಬ್ಬರಲ್ಲಿ ಒಬ್ಬರು ಸಹ ತಮ್ಮ ಸೋಲನ್ನು ಒಪ್ಕೊಳ್ಳದೆ ಫೈಟ್ ಮಾಡಿರ್ತಾರೆ. ಇದು ತುಂಬ ಚೆನ್ನಾಗಿರುತ್ತೆ ಗೈಸ್ ಈ ಫೈಟ್. ಇದಾದ ನೆಕ್ಸ್ಟ್ 5 ಸೆಕೆಂಡಲ್ಲೇ ಇನ್ನೊಂದು ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಅದು ಯಾರು ಅಂದರೆ 10-10 ಮತ್ತು ಟೆಮರಿ ಮಧ್ಯ. ಈ ಫೈಟ್ ಏನು ಅಷ್ಟೊಂದು ಚೆನ್ನಾಗಿರೋದಿಲ್ಲ ಗೈಸ್, ತುಂಬ ಏನೋ ಇಡಬೇಕು ಅಂತ ಇಟ್ಟಿದ್ದಾರೆ ಅಷ್ಟೇ. ಈ ಕಡೆ ಒಂದು ಸೈಡಲ್ಲಿ ನಮ್ಮ ಈನೋ ಮತ್ತು ಸಾಕುರ ಮತ್ತೆ ಡಿಸ್ಕಷನ್ ಮಾಡ್ತಾ ಇರ್ತಾರೆ.
ನೀನು ತುಂಬ ಚೆನ್ನಾಗಿ ಫೈಟ್ ಮಾಡಿದೆ, ನೀನು ಸಹ ತುಂಬ ಚೆನ್ನಾಗಿ ಫೈಟ್ ಮಾಡಿದೆ ಅಂತ. ಇಬ್ಬರು ಯಾರೂ ಸಹ ಸೋಲನ್ನು ಒಪ್ಕೊಂಡಿರೋದಿಲ್ಲ. ಸೊ ಅದಿಬ್ಬರಿಗೂ ಇಷ್ಟ ಆಗಿರುತ್ತೆ. ಇಬ್ಬರು ತಮ್ಮ ಹೆಡ್ ಬ್ಯಾಂಡ್ಗಳನ್ನು ಎಕ್ಸ್ಚೇಂಜ್ ಮಾಡಿಕೊಂಡು ಇಬ್ಬರು ಒಬ್ಬರನ್ನೊಬ್ಬರು ಉಳ್ಕೊಳ್ತಾ ಇರ್ತಾರೆ. ಅಷ್ಟೇ ಅಲ್ಲದೆ ಇದೇ ಟೈಮಲ್ಲಿ ಸಾಸ್ಕೆ ನನಗೆ ಅಂದರೆ ನನಗೆ ಅಂತ ಇಬ್ಬರು ಕಿತ್ತಾಡ್ತಿರ್ತಾರೆ. ಇಷ್ಟೊಂದು ಫೈಟ್ ನಡೆದರೂ ಸಹ ಇವರಿಬ್ಬರು ಸಹ ಸಾಸ್ಕೆನ ಬಿಡೋದಕ್ಕೆ ಯಾರೂ ರೆಡಿ ಇಲ್ಲ. ಇದೊಂಥರ ತಮಾಷೆ ಆಗಿರುತ್ತೆ. ಈಗ ನಮ್ಮ ಕೋಚ್ ಬಂದು ನೆಕ್ಸ್ಟ್ ಮ್ಯಾಚ್ 10-10 ಮತ್ತು ಟೆಮರಿಗೆ ಅಂತ ಅನೌನ್ಸ್ ಮಾಡ್ತಾರೆ. ಇಲ್ಲಿಗೆ ಈ ಎಪಿಸೋಡ್ ಮುಕ್ತಾಯ ಆಗುತ್ತೆ ಗೈಸ್. ನಿಮಗೇನಾದರೂ ನಮ್ಮ ವೀಡಿಯೋಸ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ನಮ್ಮ ಕನ್ನಡ ಮಲ್ಟಿವರ್ಸ್ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದಗಳು.